ನಮಸ್ಕಾರ ಸ್ನೇಹಿತರೆ. ಊಹಿಸಿಕೊಳ್ಳಿ, ನಾಳೆ ಬೆಳಿಗ್ಗೆ ನೀವು ಎದ್ದು ನಿಮ್ಮ ಮೊಬೈಲ್ ಫೋನ್ ಕೈಗೆತ್ಕೊಳ್ತೀರಿ. ವೈಫೈ ಆನ್ ಇದೆ, ಮೊಬೈಲ್ ಡೇಟಾ ಕೂಡ ಆನ್ ಇದೆ, ಆದರೆ ವಾಟ್ಸಾಪ್ ವರ್ಕ್ ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾ ಆ್ಯಪ್ಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ವರ್ಕ್ ಆಗ್ತಾ ಇಲ್ಲ. ಗೂಗಲ್ ಸರ್ಚು ಕೆಲಸ ಮಾಡ್ತಾ ಇಲ್ಲ. ಮೊದಲು ನಿಮಗೆ ಇದು ನಿಮ್ಮ ಮೊಬೈಲ್ನ ಪ್ರಾಬ್ಲಮ್ ಇರಬಹುದು ಅನಿಸುತ್ತೆ. ಬಹುಶಃ ನೆಟ್ವರ್ಕ್ ಸಿಗ್ನಲ್ ಕಡಿಮೆ ಇರ್ಬೋದು. ರೂಟರ್ ರೀಸ್ಟಾರ್ಟ್ ಮಾಡೋಣ, ಸಿಮ್ ತೆಗೆದು ಮತ್ತೆ ಹಾಕೋಣ. ಆದರೆ ಕೆಲವು ನಿಮಿಷಗಳಲ್ಲೇ ಗೊತ್ತಾಗುತ್ತೆ, ಇಡೀ ಬೆಂಗಳೂರಿನ ಇಂಟರ್ನೆಟ್ 24 ಗಂಟೆಗಳ ಕಾಲ ಸಂಪೂರ್ಣ ಸ್ಥಗಿತವಾಗಿದೆ ಅಂತ. ಇದು ಸಿನಿಮಾ ಕಥೆ ಅಲ್ಲ, ಒಂದು ಕಲ್ಪಿತ ಪರಿಸ್ಥಿತಿ. ಇಂತಹ ಪರಿಸ್ಥಿತಿ ನಿಜವಾಗಿಯೂ ಸಂಭವಿಸಿದರೆ ಏನಾಗಬಹುದು? ಬೆಂಗಳೂರಿನ ದಿನಚರಿ ಹೇಗೆ ಬದಲಾಗುತ್ತದೆ? ಯಾರ್ಯಾರು ಮೊದಲು ತೊಂದರೆ ಅನುಭವಿಸುತ್ತಾರೆ? ಯಾವ ಕ್ಷೇತ್ರಗಳು ತಕ್ಷಣ ಕೆಲಸ ಮಾಡೋದು ನಿಲ್ಲಿಸ್ತವೆ? ಮುಂದಿನ ಕೆಲ ನಿಮಿಷಗಳಲ್ಲಿ ಗಂಟೆಗೆ ಇಂಟರ್ನೆಟ್ ಇಲ್ಲದ ಬೆಂಗಳೂರಿನ ಪರಿಸ್ಥಿತಿ ಹೇಗೆ ಬದಲಾಗಬಹುದು ಅಂತ ನೋಡೋಣ. ಬೆಳಗ್ಗೆ 7 ಗಂಟೆ. ಬೆಂಗಳೂರು ಇನ್ನೂ ಸಂಪೂರ್ಣ ಎಚ್ಚರವಾಗಿಲ್ಲ. ಕೆಲವರು ಜಾಗಿಂಗ್ಗೆ ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಹೊರಟಿದ್ದಾರೆ. ಕೆಲವರು ಹೋಟೆಲ್ಗಳಲ್ಲಿ, ಟೀ ಶಾಪ್ಗಳಲ್ಲಿ ಹರಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮನೆಗಳಲ್ಲಿ ಜನರು ಮೊಬೈಲ್ ನೋಡುತ್ತಾ ದಿನವನ್ನು ಶುರು ಮಾಡುತ್ತಿದ್ದಾರೆ. ಮೊದಲ 1 ಗಂಟೆಯಲ್ಲಿ ಹೆಚ್ಚಿನ ಜನರಿಗೆ ಈ ಸಮಸ್ಯೆಯ ಗಂಭೀರತೆ ಅರ್ಥವಾಗುವುದೇ ಇಲ್ಲ. ಸಿಗ್ನಲ್ ವೀಕ್ ಆಗಿರ್ಬೋದು, 1 ನಿಮಿಷ ಕಾಯೋಣ, ರೂಟರ್ ರೀಸ್ಟಾರ್ಟ್ ಮಾಡೋಣ, ಮೊಬೈಲ್ ರೀಸ್ಟಾರ್ಟ್ ಮಾಡೋಣ. ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಯಾವುದೇ ಪರಿಹಾರ ಸಿಗೋದಿಲ್ಲ. ವಾಟ್ಸಾಪ್ ಮೆಸೇಜ್ಗಳು ಹೋಗೋದಿಲ್ಲ, ಇನ್ಸ್ಟಾಗ್ರಾಮ್ ಫೀಡ್ ರಿಫ್ರೆಶ್ ಆಗೋದಿಲ್ಲ, ಗೂಗಲ್ ಮ್ಯಾಪ್ಸ್ ವರ್ಕ್ ಆಗಲ್ಲ. ಈ ಹಂತದಲ್ಲಿ ಜನರಿಗೆ ಇನ್ನೂ ಇದು ಟೆಂಪರರಿ ಪ್ರಾಬ್ಲಮ್ ಇರ್ಬೋದು ಅನ್ನಿಸಬಹುದು. ಆದರೆ ನಿಜವಾದ ಪ್ರಾಬ್ಲಮ್ ಈಗಷ್ಟೇ ಶುರು. ಬೆಳಿಗ್ಗೆ 8 ಗಂಟೆ. ಇದೀಗ ಸಮಸ್ಯೆ ಮನೆಗಳಿಂದ ರೋಡ್ಗೆ ಬರುತ್ತೆ. ಬೆಂಗಳೂರಿನಲ್ಲಿ ಬೆಳಿಗ್ಗೆ 8 ಗಂಟೆ ಅಂದ್ರೆ ರಸ್ತೆಗಳು ನಿಧಾನವಾಗಿ ತುಂಬಲು ಆರಂಭವಾಗುವ ಸಮಯ. ಆಫೀಸ್ಗೆ ಹೊರಡುವವರು ಕ್ಯಾಬ್ ಬುಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಆದರೆ ಆ್ಯಪ್ಗಳು ವರ್ಕ್ ಆಗ್ತಾ ಇಲ್ಲ. ಇನ್ನು ಎಲ್ಲಾದರೂ ಹೊಸ ಜಾಗಕ್ಕೆ ಹೋಗ್ಬೇಕಾದವರು ಗೂಗಲ್ ಮ್ಯಾಪ್ಸ್ ಮೇಲೆ ಅವಲಂಬಿತರಾಗಿರುತ್ತಾರೆ, ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಫುಡ್ ಡೆಲಿವರಿ ಕೆಲಸದವರು ಹೊಸ ಆರ್ಡರ್ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಜನರು ಈ ಎಲ್ಲ ಆ್ಯಪ್ಗಳ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು, ಆದರೆ ಕಾಲ್ ಸೆಂಟರ್ಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ನೆಟ್ ಸಿಸ್ಟಮ್ಸ್ ಮೇಲೆ ಅವಲಂಬಿತವಾಗಿರೋದರಿಂದ ಅಲ್ಲಿ ಕೂಡ ಗೊಂದಲ ಶುರುವಾಗುತ್ತದೆ. ಆನ್ಲೈನ್ ಮ್ಯಾಪ್ಗಳು ಇಲ್ಲವಾದ್ದರಿಂದ ಒಂದು ಸಣ್ಣ ಪ್ರಯಾಣವೂ ಈಗ ದೊಡ್ಡ ಸಮಸ್ಯೆಯಂತೆ ಕಾಣಲು ಆರಂಭಿಸುತ್ತದೆ. ಈಗ ಜನರಿಗೆ ಸ್ಲೋ ಆಗಿ ಒಂದು ಅರ್ಥ ಆಗುತ್ತೆ, ನಮ್ಮ ದಿನನಿತ್ಯದ ಜೀವನದ ಎಷ್ಟು ಭಾಗ ಇಂಟರ್ನೆಟ್ ಮೇಲೆ ಅವಲಂಬಿತವಾಗಿದೆ ಎಂದು. ಬೆಳಿಗ್ಗೆ 9 ಗಂಟೆ. ಇದು ಬೆಂಗಳೂರಿನ ನಿಜವಾದ ಕೆಲಸದ ಸಮಯ. ಭಾರತದ IT ರಾಜಧಾನಿ ಎಂದೇ ಫೇಮಸ್ ಆಗಿರುವ ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಸಾಫ್ಟ್ವೇರ್ ಇಂಜಿನಿಯರ್ಗಳು ತಮ್ಮ ಕೆಲಸ ಆರಂಭಿಸುವ ಸಮಯ ಇದು. ಅವರೆಲ್ಲ ಲ್ಯಾಪ್ಟಾಪ್ ಆನ್ ಮಾಡ್ತಾರೆ, ಆದರೆ VPN ಕನೆಕ್ಟ್ ಆಗ್ತಿಲ್ಲ, ಕ್ಲೌಡ್ ಸರ್ವರ್ ರೀಚ್ ಆಗ್ತಾ ಇಲ್ಲ, ಸ್ಲ್ಯಾಕ್ ಮೆಸೇಜ್ಗಳು, ಮೈಕ್ರೋಸಾಫ್ಟ್ ಟೀಮ್ಸ್ ಮೆಸೇಜ್ಗಳು ಸಿಂಕ್ ಆಗ್ತಾ ಇಲ್ಲ, ಯಾವುದೇ ಆನ್ಲೈನ್ ಮೀಟಿಂಗ್ನ ಜಾಯಿನ್ ಆಗಕ್ಕಾಗ್ತಾ ಇಲ್ಲ, ಕ್ಲೈಂಟ್ ಜೊತೆಗಿನ ಪ್ರೆಸೆಂಟೇಷನ್ ಮೀಟಿಂಗ್ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ದೊಡ್ಡ ಕಂಪನಿಯ ಕೆಲಸ ಮಾತ್ರ ಅಲ್ಲ, 100 ಕಂಪನಿಗಳ ಪ್ರೊಡಕ್ಟಿವಿಟಿ ಒಂದೇ ಸಮಯದಲ್ಲಿ ಕುಸಿಯಬಹುದು. ಬೆಂಗಳೂರು ನಗರದಲ್ಲಿ ಸಾವಿರಾರು ಸ್ಟಾರ್ಟ್ಅಪ್ಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು, ಸಪೋರ್ಟ್ ಸೆಂಟರ್ಗಳು, ಡಿಸೈನ್ ಟೀಮ್ಗಳು, ಫಿನಾನ್ಸ್ ಟೀಮ್ಗಳು, ರಿಮೋಟ್ ವರ್ಕರ್ಸ್ ಎಲ್ಲರೂ ಒಂದೇ ಡಿಜಿಟಲ್ ಇಂಟರ್ನೆಟ್ ಬ್ಯಾಕ್ ಬೋನ್ ಮೇಲೆ ನಿಂತಿದ್ದಾರೆ. ಆ ಸಿಸ್ಟಮ್ ಒಂದು ದಿನಕ್ಕೆ ನಿಂತರೆ ಕೆಲಸದ ವೇಗ ಮಾತ್ರ ಅಲ್ಲ, ಕೆಲಸದ ರಿದಮ್ ಕೂಡ ಮುರಿದು ಹೋಗುತ್ತದೆ. ಕೆಲವರು ಆಫ್ಲೈನ್ ಕೆಲಸಕ್ಕೆ ಮರಳಲು ಪ್ರಯತ್ನಿಸಬಹುದು, ಕೆಲವರು ಫೋನ್ ಕಾಲ್ಗಳ ಮೂಲಕ ಕೆಲಸ ಮುಂದುವರಿಸಲು ಯತ್ನಿಸುತ್ತಿರಬಹುದು. ಆದರೆ ಮಾಡರ್ನ್ ಆಫೀಸ್ ಕಲ್ಚರ್ನಲ್ಲಿ ಇಂಟರ್ನೆಟ್ ಇಲ್ಲದೆ ಕೆಲಸ ಮಾಡೋದು ಅಂದರೆ ಕಾರನ್ನು ಫ್ಯೂಯಲ್ ಇಲ್ಲದೆ ಓಡಿಸುವ ಪ್ರಯತ್ನದಂತೆಯೇ. ಬೆಳಿಗ್ಗೆ 10 ಗಂಟೆ. ಈಗ ಸಮಸ್ಯೆ ಬಹುತೇಕ ಜನರಿಗೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. UPI ಪೇಮೆಂಟ್ಗಳು ಇಂದಿನ ಬೆಂಗಳೂರಿನ ಜೀವನಾಡಿ. ಟೀ ಸ್ಟಾಲ್, ಮೆಟ್ರೋ ಸ್ಟೇಷನ್, ಸೂಪರ್ ಮಾರ್ಕೆಟ್, ಪೆಟ್ರೋಲ್ ಪಂಪ್, ಬೇಕರಿ, ಫಾರ್ಮಸಿ, ಸ್ಟ್ರೀಟ್ ವೆಂಡರ್ ಎಲ್ಲೆಲ್ಲೂ QR ಕೋಡ್ ಇದ್ದೇ ಇರುತ್ತೆ. ಆದರೆ ಸ್ಕ್ಯಾನ್ ಮಾಡಿದಾಗ ಟ್ರಾನ್ಸಾಕ್ಷನ್ ಫೇಲ್ಡ್. ಮತ್ತೆ ಪ್ರಯತ್ನಿಸಿದರೆ ನೆಟ್ವರ್ಕ್ ಎರರ್. ಇನ್ನೊಮ್ಮೆ ಪ್ರಯತ್ನಿಸಿದರೆ ಪೇಮೆಂಟ್ ಪೆಂಡಿಂಗ್. ಅದಾದ ಮೇಲೆ ಏನಾಗುತ್ತೆ? ಜನರು ಕ್ಯಾಶ್ ಹುಡುಕಲು ಶುರು ಮಾಡ್ತಾರೆ. ಆದರೆ ಈ ಡಿಜಿಟಲ್ ಪೇಮೆಂಟ್ಗಳ ಕಾಲದಲ್ಲಿ ಹಲವರ ವಾಲೆಟ್ಗಳಲ್ಲಿ ಕ್ಯಾಶ್ ಅಷ್ಟಾಗಿ ಇರೋದು ಡೌಟ್. ಕೆಲವರು ATMಗೆ ಹೋಗುತ್ತಾರೆ, ಆದರೆ ATM ಕೂಡ ಇಂಟರ್ನೆಟ್ ನೆಟ್ವರ್ಕ್ ಸಂಪರ್ಕದ ಮೇಲೆ ಕೆಲಸ ಮಾಡೋದ್ರಿಂದ ಅಲ್ಲಿ ಕೂಡ ಡಿಲೇ ಅಥವಾ ಪ್ರಾಬ್ಲಮ್ ಉಂಟಾಗಬಹುದು.
ಅಂಗಡಿಗಳಲ್ಲಿ ಕ್ಯೂ ಹೆಚ್ಚಾಗುತ್ತದೆ. ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚು ತೊಂದರೆ ಆಗ್ಬೋದು, ಏಕೆಂದರೆ ಅವರ ದಿನನಿತ್ಯದ ವ್ಯವಹಾರಕ್ಕೆ ಡಿಜಿಟಲ್ ಪೇಮೆಂಟ್ ಮೇಲೆ ಹೆಚ್ಚು ಡಿಪೆಂಡೆಂಟ್ ಆಗಿರ್ತಾರೆ. ಹೀಗೆ ಇಂಟರ್ನೆಟ್ ಇಲ್ಲದ ಒಂದು ದಿನ ಕ್ಯಾಶ್ನ ಮಹತ್ವವನ್ನು ಮತ್ತೆ ನೆನಪಿಸಬಹುದು. ಮತ್ತು ಡಿಜಿಟಲ್ ಸಿಸ್ಟಮ್ ಮೇಲ್ನೋಟಕ್ಕೆ ಎಷ್ಟು ಸಿಂಪಲ್ ಆಗಿ ಕಾಣಿಸಿದ್ರೂ ಕೂಡ ಅದರ ಹಿಂದೆ ಎಲ್ಲಾ ಸರ್ವಿಸ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ ಕನೆಕ್ಟೆಡ್ ಆಗಿರಬಹುದು ಅಂತ ತೋರಿಸುತ್ತೆ. ಬೆಳಿಗ್ಗೆ 11 ಗಂಟೆ. ಈಗ ಜನರಿಗೆ ಇದು ಕೇವಲ ಇನ್ಕನ್ವೀನಿಯನ್ಸ್ ಅಲ್ಲ ಎಂಬುದು ಗೊತ್ತಾಗುತ್ತೆ. ಯಾವುದೇ ಸರ್ಕಾರಿ ವೆಬ್ಸೈಟ್ಗಳು ಓಪನ್ ಆಗ್ತಿಲ್ಲ, ಯಾವುದೇ ನ್ಯೂಸ್ ವೆಬ್ಸೈಟ್ಗಳು ಓಪನ್ ಆಗ್ತಿಲ್ಲ. ನಾವು ದಿನನಿತ್ಯದ ನ್ಯೂಸ್ ಅನ್ನು ತಿಳಿದುಕೊಳ್ಳುವ ಚಾನೆಲ್ಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಸಿಸ್ಟಮ್ ಅಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಕಾಣಿಸ್ಬಹುದು. ಸ್ಟೂಡೆಂಟ್ಸ್ ತಮ್ಮ ಆನ್ಲೈನ್ ಕ್ಲಾಸ್ಗಳಿಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಫುಡ್ ಡೆಲಿವರಿ ಪಾರ್ಟ್ನರ್ಗಳು ತಮ್ಮ ನೆಕ್ಸ್ಟ್ ಆರ್ಡರ್ಗಾಗಿ ಇನ್ನೂ ಕಾಯುತ್ತಿದ್ದಾರೆ. ಈ ಸಮಯದಲ್ಲಿ ಜನರು ಪರಸ್ಪರ ಹೀಗೆ ಮಾತಾಡಲು ಪ್ರಾರಂಭಿಸಬಹುದು. ನಿಮ್ಮ ಕಡೆನೂ ಇಂಟರ್ನೆಟ್ ಇಲ್ವಾ? ನಿಮ್ಮ ಆಫೀಸ್ನಲ್ಲಿ ಸಿಚುಯೇಷನ್ ಹೇಗಿದೆ? ಈ ಇಂಟರ್ನೆಟ್ ಪ್ರಾಬ್ಲಮ್ ಇಡೀ ಬೆಂಗಳೂರಿನಲ್ಲೂ ಹೀಗೆ ಇದೆಯಾ? ಈ ಪ್ರಶ್ನೆಗಳೇ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತವೆ. ಇಂಡಿವಿಜುವಲ್ ಸಮಸ್ಯೆ ಎಂದು ಆರಂಭವಾಗಿದ್ದು ಈಗ ಕಲೆಕ್ಟಿವ್ ಪ್ರಾಬ್ಲಮ್ ಆಗುತ್ತಿದೆ. ಮಧ್ಯಾಹ್ನ 12 ಗಂಟೆ. ನಗರದ ಕೆಲವು ಪ್ರಮುಖ ಸಿಸ್ಟಮ್ಗಳು ಈಗ ಇನ್ನೂ ನಿಧಾನವಾಗಿ ಕೊಲ್ಯಾಪ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರ್ಬೋದು. ಹಾಸ್ಪಿಟಲ್ಗಳು, ಏರ್ಪೋರ್ಟ್ಗಳು, ಬ್ಯಾಂಕ್ಗಳು, ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು ಹಾಗೂ ಇನ್ನೂ ಇತರ ಗವರ್ಮೆಂಟ್ ಆಫೀಸ್ಗಳು ಈಗ ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ಶುರು ಆಗುತ್ತೆ. ಆನ್ಲೈನ್ ವೆರಿಫಿಕೇಶನ್, ಅಪಾಯಿಂಟ್ಮೆಂಟ್ ಸಿಸ್ಟಮ್ಸ್, ಪೇಷಂಟ್ ರೆಕಾರ್ಡ್ಗಳು, ಡಿಜಿಟಲ್ ಫಾರ್ಮ್ಸ್, ಇಂಟರ್ನಲ್ ಕಮ್ಯುನಿಕೇಷನ್ ಟೂಲ್ಸ್ ಇವುಗಳ ಅಡಚಣೆ ಖಚಿತ. ಒಬ್ಬ ರೋಗಿಯ ದಾಖಲೆ ಹುಡುಕಲು ಹೆಚ್ಚು ಸಮಯ ಬೇಕಾಗಬಹುದು. ಒಂದು ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗಲು ತುಂಬ ಡಿಲೇ ಆಗ್ಬೋದು. ಒಂದು ಫ್ಲೈಟ್ ಅಪ್ಡೇಟ್ ಪಡೆಯಲು ಗಂಟೆಗಟ್ಟಲೆ ವೆಯ್ಟ್ ಮಾಡಬೇಕಾಗ್ಬೋದು. ಈಗಾಗಲೇ ಲಕ್ಷಾಂತರ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ನಿಂತು ಹೋಗಿರ್ಬೋದು. ಅಂದರೆ ನಗರದ ಮೂಲ ಸೇವೆಗಳು ಸಂಪೂರ್ಣ ಕುಸಿಯದೇ ಇರಬಹುದು, ಆದರೆ ಅವುಗಳ ವೇಗ, ನಿಖರತೆ ಮತ್ತು ಎಫಿಷಿಯನ್ಸಿ ಬಹಳಷ್ಟು ಕಡಿಮೆ ಆಗುತ್ತೆ. ಮಧ್ಯಾಹ್ನ 1 ಗಂಟೆ. ಜನರು ಲಂಚ್ ಬ್ರೇಕ್ ತಗೊಳ್ತಾರೆ, ಆದರೆ ಮಧ್ಯಾಹ್ನದ ಊಟ ಕೂಡ ಈಗ ಡಿಜಿಟಲ್ ಡಿಪೆಂಡೆನ್ಸಿಯಿಂದ ಮುಕ್ತವಲ್ಲ. ಆನ್ಲೈನ್ ಆರ್ಡರ್ ಮಾಡೋಕ್ಕಾಗ್ತಾ ಇಲ್ಲ, ರೆಸ್ಟೋರೆಂಟ್ಗಳಿಗೆ ಹೊಸ ಬುಕಿಂಗ್ಸ್ ಬರ್ತಾ ಇಲ್ಲ. ಈಗ ನಗರದ ವೇಗ ನಿಧಾನವಾಗ್ತಿದೆ. ಈ ಸಮಯದಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಾಣಿಸಬಹುದು. ಜನರು ಇಂಟರ್ನೆಟ್ ಇಲ್ಲದ ಕಾರಣ ತಮ್ಮ ಮೊಬೈಲನ್ನು ನೋಡೋದು ಕಡಿಮೆ ಮಾಡಬಹುದು. ಅವರು ಸುತ್ತಲಿನ ಜನರೊಂದಿಗೆ ಮಾತನಾಡಲು ಆರಂಭಿಸಬಹುದು. ಇಂಟರ್ನೆಟ್ ಇಲ್ಲದ ಒಂದು ದಿನ ನಗರದ ಶಬ್ದ ಸ್ವಲ್ಪ ಕಡಿಮೆ ಆಗಬಹುದು. ಮಧ್ಯಾಹ್ನ 2 ಗಂಟೆ. ಈಗ ಹಣಕಾಸು ಕ್ಷೇತ್ರದ ಮೇಲೆ ಪರಿಣಾಮ ಹೆಚ್ಚು ಕಾಣಿಸುತ್ತಾ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೇರವಾಗಿ ವ್ಯಾಪಾರ ಮಾಡುವ ಸಂಸ್ಥೆಗಳು, ಆನ್ಲೈನ್ ಟ್ರೇಡರ್ಸ್, ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು, ಪೇಮೆಂಟ್ ಗೇಟ್ವೇಸ್, ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಆ್ಯಪ್ಸ್ ಎಲ್ಲವೂ ದೊಡ್ಡ ಸವಾಲು ಎದುರಿಸಬಹುದು. ಅನೇಕ ಜನರು ತಮ್ಮ ಹೂಡಿಕೆಯ ಇನ್ಫಾರ್ಮೇಷನ್ ತಿಳಿದುಕೊಳ್ಳಲು ಪರದಾಡಬಹುದು. ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ರಿಫ್ರೆಶ್ ಆಗ್ತಾ ಇಲ್ಲ. ಬ್ಯಾಂಕಿಂಗ್ ಅಲರ್ಟ್ ಮೆಸೇಜಸ್ಗಳು ಬರ್ತಾ ಇಲ್ಲ. ಇದು ಸಾಮಾನ್ಯ ಕಸ್ಟಮರ್ಸ್ಗೆ ಮಾತ್ರ ಸಮಸ್ಯೆ ಅಲ್ಲ, ಹಣಕಾಸು ಸಂಸ್ಥೆಗಳಿಗೂ ಇದು ದೊಡ್ಡ ಆಪರೇಷನಲ್ ಚಾಲೆಂಜ್. ಕೇವಲ ಒಂದು ಟ್ರಾನ್ಸಾಕ್ಷನ್ ವಿಳಂಬವಾದರೂ ಕೆಲ ಸಮಯದಲ್ಲಿ ಅದರ ಪರಿಣಾಮ ಸಾವಿರಾರು ಗ್ರಾಹಕರ ಮೇಲೆ ಬೀಳಬಹುದು. ಇಂಟರ್ನೆಟ್ ಇಲ್ಲದ ಒಂದು ದಿನ ಡಿಜಿಟಲ್ ಹಣಕಾಸು ವ್ಯವಸ್ಥೆ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸುತ್ತೆ. ಮಧ್ಯಾಹ್ನ 3 ಗಂಟೆ. ಈಗ ಶಿಕ್ಷಣ ಕ್ಷೇತ್ರದ ಮೇಲೆ ಪರಿಣಾಮ ಸ್ಪಷ್ಟವಾಗುತ್ತದೆ. ಆನ್ಲೈನ್ ಕ್ಲಾಸಸ್ ನಡೆಯುತ್ತಿಲ್ಲ, ಸ್ಟೂಡೆಂಟ್ಸ್ ಅಸೈನ್ಮೆಂಟ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಎಕ್ಸಾಮ್ ಪೋರ್ಟಲ್ಸ್ ಓಪನ್ ಆಗ್ತಿಲ್ಲ. ಹೀಗೆ ಹಲವಾರು ಪ್ರಾಬ್ಲಮ್ಗಳು. ಇದು ಡಿಜಿಟಲ್ ಎಜುಕೇಷನ್ ಎಷ್ಟು ಫ್ರಾಜೈಲ್ ಆಗಿದೆ ಎಂದು ತೋರಿಸುತ್ತೆ. ಸಂಜೆ 4 ಗಂಟೆ. ಈಗ ನಗರದಲ್ಲಿ ಜನರ ಮಾನಸಿಕ ಬದಲಾವಣೆ ಆರಂಭವಾಗುತ್ತೆ. ಮೊದಲ ಕೆಲವು ಗಂಟೆಗಳಲ್ಲಿ ಜನರು ಕೋಪಗೊಂಡಿದ್ದರು, ಕೆಲವರು ಬೇಸರಗೊಂಡಿದ್ದರು, ಕೆಲವರು ಅಸಹನೆ ತೋರಿಸುತ್ತಿದ್ದರೆ, ಕೆಲವರು ಈ ಅವಕಾಶವನ್ನು ಬಳಸಿಕೊಂಡು ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಮಕ್ಕಳು ಮನೆಯಿಂದ ಹೊರಬಂದು ಮಣ್ಣಿನಲ್ಲಿ ಆಟ ಆಡುತ್ತಿದ್ದಾರೆ. ಅಕ್ಕಪಕ್ಕದ ಮನೆಯವರು ಪರಸ್ಪರ ಮಾತನಾಡುತ್ತಿದ್ದಾರೆ. ಕೆಲವರು ಮನೆಯ ಬಾಗಿಲಲ್ಲಿ ನಿಂತು ರಸ್ತೆಯನ್ನು ನೋಡುತ್ತಿದ್ದಾರೆ. ಒಂದು ವಿಚಿತ್ರ ಶಾಂತಿ ಮತ್ತು ಗೊಂದಲ ಎರಡೂ ಒಂದೇ ಸಮಯದಲ್ಲಿ ಕಾಣಿಸುತ್ತವೆ. ಇಂಟರ್ನೆಟ್ ಇಲ್ಲದಾಗ ನಗರದ ವೇಗ ಕಡಿಮೆಯಾಗುತ್ತದೆ.
ಆದರೆ ಜನರ ನಡುವಿನ ನೇರ ಸಂಪರ್ಕ ಸ್ವಲ್ಪ ಹೆಚ್ಚಾಗುತ್ತದೆ. ಇದು ಕೆಲವರಿಗೆ ಒಳ್ಳೆಯ ಅನುಭವವಾಗಬಹುದು, ಇನ್ನೂ ಕೆಲವರಿಗೆ ಅತಿಯಾದ ಅಸಹನೆ ಉಂಟಾಗಬಹುದು. ಏಕೆಂದರೆ ನಮ್ಮ ಮೆದುಳು ನಿರಂತರ ನೋಟಿಫಿಕೇಶನ್ಗಳಿಗಾಗಿ ವೇಟ್ ಮಾಡುತ್ತಲೇ ಇರುತ್ತೆ. ಸಂಜೆ 6 ಗಂಟೆ. ಬೆಂಗಳೂರು ಸಾಮಾನ್ಯವಾಗಿ ಈ ಸಮಯದಲ್ಲಿ ಟ್ರಾಫಿಕ್ನಿಂದ ತುಂಬಿರುತ್ತದೆ. ಆಫೀಸ್ನಿಂದ ಮನೆಗೆ ಹಿಂದಿರುಗಲು ರೈಡ್ ಆ್ಯಪ್ಗಳು ವರ್ಕ್ ಆಗ್ತಾ ಇಲ್ಲ, ಲೈವ್ ಟ್ರಾಫಿಕ್ ಅಪ್ಡೇಟ್ಸ್ ಇಲ್ಲ, ನ್ಯಾವಿಗೇಷನ್ ಅಂತೂ ವರ್ಕ್ ಆಗ್ತಾನೇ ಇಲ್ಲ. ಕೆಲವರು ಆಫೀಸ್ನಲ್ಲೇ ಸಿಲುಕಬಹುದು. ಈ ಎಲ್ಲ ಬೆಳವಣಿಗೆಗಳು ನಗರ ಜೀವನದ ವೇಗಕ್ಕೆ ಅಭ್ಯಾಸವಾದವರಿಗೆ ತುಂಬಾ ಅಸಹನೀಯವಾಗಬಹುದು. ಸಂಜೆ 8 ಗಂಟೆ. ಈಗ ವದಂತಿಗಳು ವೇಗವಾಗಿ ಹರಡಲು ಆರಂಭಿಸುತ್ತವೆ. ಫೇಕ್ ನ್ಯೂಸ್, ರೂಮರ್ಸ್ ಇನ್ನೂ ಬೇಗ ಸ್ಪ್ರೆಡ್ ಆಗಬಹುದು. ಇದು ಭಾರತದ ಮೇಲಿನ ಸೈಬರ್ ಅಟ್ಯಾಕ್ ಅಂತೆ. ಬ್ಯಾಂಕಿಂಗ್ ಸಿಸ್ಟಮ್ಗಳು ಸಂಪೂರ್ಣ ಡೌನ್ ಆಗಿದೆಯಂತೆ. ಇನ್ನೂ 3 ದಿನ ಇಂಟರ್ನೆಟ್ ಬರಲ್ಲ ಅಂತೆ. ಇದು ದೊಡ್ಡ ನ್ಯಾಷನಲ್ ಇಶ್ಯೂ ಅಂತೆ. ಹೀಗೆ ಅಂತೆ ಕಂತೆಗಳ ವದಂತಿಗಳು. ರಾತ್ರಿ 10 ಗಂಟೆ. ಈಗ ಬೆಂಗಳೂರಿನ ಡಿಜಿಟಲ್ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟೇಷನ್, ಶಾಪಿಂಗ್, ಎಂಟರ್ಟೈನ್ಮೆಂಟ್, ಎಜುಕೇಷನ್, ಆಫೀಸ್, ಕಮ್ಯುನಿಕೇಷನ್ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ ಕನೆಕ್ಟೆಡ್ ಆಗಿವೆ. ಒಂದು ಆ್ಯಪ್ ಕೆಲಸ ಮಾಡದಿದ್ರೆ ಮತ್ತೊಂದು ಸೇವೆಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ನೆಟ್ವರ್ಕ್ ನಿಂತರೆ ಮತ್ತೊಂದು ಸಿಸ್ಟಮ್ ನಿಧಾನವಾಗುತ್ತೆ. ಇಂಟರ್ನೆಟ್ ಕೇವಲ ಒಂದು ಸೌಲಭ್ಯ ಮಾತ್ರವಲ್ಲ, ಅದು ನಗರದ ಪ್ರಮುಖ ಮೂಲ ಸೌಕರ್ಯಗಳಲ್ಲಿ ಒಂದಾಗ್ಬಿಟ್ಟಿದೆ. ನೀರು, ವಿದ್ಯುತ್, ರಸ್ತೆ, ಸಾರಿಗೆ ಇವುಗಳಂತೆಯೇ ಇಂಟರ್ನೆಟ್ ಕೂಡ ಈಗ ನಗರ ಜೀವನದ ಅವಿಭಾಜ್ಯ ಭಾಗವಾಗಿದೆ. ರಾತ್ರಿ 12 ಗಂಟೆ. ನಗರ ಇನ್ನೂ ಎಚ್ಚರವಾಗಿದೆ. ಕೆಲವರು ನಿದ್ದೆಗೆ ಜಾರುತ್ತಿದ್ದಾರೆ, ಕೆಲವರು ಮರುದಿನ ಆಫೀಸ್ ಹೇಗೆ ನಡೆಯುತ್ತೆ ಅಂತ ಚಿಂತಿಸುತ್ತಿರುತ್ತಾರೆ. ಈ ಸಮಯದಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಬರಬಹುದು. ಇದು ನಿಜವಾಗಿಯೂ 24 ಗಂಟೆಗಳಷ್ಟೇ ಇರಬಹುದಾ ಅಥವಾ ಇನ್ನೂ ಮುಂದುವರಿಯಬಹುದಾ? ಎಲ್ಲರಲ್ಲೂ ಅನಿಶ್ಚಿತತೆ. ಮರುದಿನ ಬೆಳಿಗ್ಗೆ ಇಂಟರ್ನೆಟ್ ಮತ್ತೆ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜನರಿಗೆ ಮೊಬೈಲ್ನಲ್ಲಿ ಸಾವಿರಾರು ನೋಟಿಫಿಕೇಶನ್ಗಳು ಒಂದೇ ಬಾರಿ ಬರುತ್ತವೆ. ವಾಟ್ಸಾಪ್ ಮೆಸೇಜ್ಗಳ ಸುರಿಮಳೆ ಆಗುತ್ತೆ. ಇಮೇಲ್ಸ್ ಇನ್ಬಾಕ್ಸ್ ತುಂಬಿಕೊಳ್ಳುತ್ತವೆ. ಸಿಕ್ಕಾಪಟ್ಟೆ ಮಿಸ್ ಕಾಲ್ಸ್. UPI ಮತ್ತೆ ಕೆಲಸ ಮಾಡಲು ಆರಂಭಿಸುತ್ತೆ. ಗೂಗಲ್ ಮ್ಯಾಪ್ ಮತ್ತೆ ಹಲವಾರು ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಮತ್ತೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು ನಗರ ನಿಧಾನವಾಗಿ ತನ್ನ ಸಹಜ ಸ್ಥಿತಿಗೆ ಮರಳುತ್ತದೆ. ಅಂತಿಮವಾಗಿ ನಮಗೆ ಉಳಿಯುವ ಪ್ರಶ್ನೆ, ನಾವು ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆಯಾ ಅಥವಾ ತಂತ್ರಜ್ಞಾನವೇ ನಮ್ಮನ್ನು ಬಳಸುತ್ತಿದೆಯಾ? ಈ ವಿಡಿಯೋ ಒಂದು ಕಲ್ಪಿತ ಪರಿಸ್ಥಿತಿಯನ್ನು ಆಧರಿಸಿದ ಚಿಂತನೆಯೇ ಆಗಿರಬಹುದು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಎಂದರೆ, ಒಂದು ದಿನ ಇಂಟರ್ನೆಟ್ ಇರದಿದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ಬೋದು ಅಂತ. ಇದು ಕೇವಲ ಟೆಕ್ನಾಲಜಿ ಬಗ್ಗೆ ಅಲ್ಲ, ಇದು ನಮ್ಮ ಹ್ಯಾಬಿಟ್ಸ್ ಬಗ್ಗೆ, ನಮ್ಮ ಡಿಜಿಟಲ್ ಡಿಪೆಂಡೆನ್ಸಿ ಬಗ್ಗೆ, ನಮ್ಮ ಪೇಷನ್ಸ್ ಬಗ್ಗೆ ಮತ್ತು ನಾವು ಎಷ್ಟು ಡಿಜಿಟಲಿ ಡಿಪೆಂಡ್ ಆಗಿದ್ದೀವಿ ಅನ್ನೋದರ ಬಗ್ಗೆ. ಸ್ನೇಹಿತರೆ, ನಾಳೆ ದಿನ ಬೆಂಗಳೂರಿನಲ್ಲಿ 24 ಗಂಟೆಗಳ ಕಾಲ ಇಂಟರ್ನೆಟ್ ಇಲ್ಲದಿದ್ದರೆ ನಿಮಗೆ ಆಗುವ ದೊಡ್ಡ ಸಮಸ್ಯೆ ಯಾವುದು? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.